ಮಂಡ್ಯ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಶಕ್ತಿಯುತವಾಗಿದ್ದು, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮೈತ್ರಿ ಬೇಡ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ 50-50 ಅನುಪಾತದಲ್ಲಿ ಅವಕಾಶ ಕಲ್ಪಿಸಬೇಕೆಂಬುದು ಬಿಜೆಪಿ ಕಾರ್ಯಕರ್ತರ ಅಭಿಪ್ರಾಯವಾಗಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿದರು. ನಗರದ ಬಿಜೆಪಿ ವಿಕಾಸ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಳೆದ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲೇ ಬಿಜೆಪಿ ಶಕ್ತಿಶಾಲಿಯಾಗಿರುವುದು ಎಂಬುದು ಜನತಾದಳದವರಿಗೂ ತಿಳಿದಿದೆ. ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು ಸಹ ಅಭಿಪ್ರಾಯವೊಂದು ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಹೊರತುಪಡಿಸಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿನಲ್ಲಿ ಮೈತ್ರಿಗೆ ಅವಕಾಶ ನೀಡಿದ್ದೇ ಆದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ 50% ಅವಕಾಶ ಕಲ್ಪಿಸಬೇಕು ಎಂದು ಕಾರ್ಯಕರ್ತರು ಸಭೆಯಲ್ಲಿ ಒತ್ತಾಯಿಸಿದ್ದಾರೆ. ಈ ವಿಚಾರವನ್ನು ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಮುಖಂಡರಿಗೆ ತಿಳಿಸುವುದಾಗಿ ಹೇಳಿದರು. ಮೈತ್ರಿ ರಾಷ್ಟ್ರೀಯ ಮಟ್ಟದಲ್ಲಾಗುವಂಥ ವಿಚಾರ. ಹಾಗಾಗಿ ಮೈತ್ರಿಯ ಒಳಗೆ ಯಾವ ರೀತಿಯಾಗಿ ನಡಿಬೇಕು, ಯಾವ ರೀತಿಯ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳು ಬಂದಿದೆ. ಆದರೆ ಮೈತ್ರಿಯ ತೀರ್ಮಾನವನ್ನು ಮಾಡೋದ್ರ ಬಗ್ಗೆ ಯಾವುದೂ ಈ ಸಭೆಯಲ್ಲಿ ಚರ್ಚೆ ಆಗಲ್ಲ. ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ಕೇಂದ್ರ ಗೃಹ ಮಂತ್ರಿಗಳ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ. ರಾಜ್ಯದ ಮೀಟಿಂಗ್ನಲ್ಲಿ ಜಿಲ್ಲಾ ತಂಡ ಏನು ತಮ್ಮ ಅನಿಸಿಕೆಯನ್ನು ಹೇಳಿದರು, ಆ ಅನಿಸಿಕೆಯನ್ನು ಒಳಗೊಂಡಂತೆ ಈಗ ಪ್ರತಿ ಗ್ರಾಮ ಮತ್ತು ನಮ್ಮ ಬೂತ್ನಲ್ಲಿ ಏನು ವಿಚಾರಗಳಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿ ಬೂತ್ನಲ್ಲಿ ನಮ್ಮದೇ ಆದಂಥ ಶಕ್ತಿಯನ್ನಿರೋ ಕಾರಣಕ್ಕೆ ಮಂಡ್ಯದಲ್ಲಿ ಒಂದು ಪ್ರಸ್ತುತ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ್ದೀವಿ. ನೀವು 8-10 ವರ್ಷದ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಗೆ ಸೀಮಿತವಾಗಿ ಮಾತನಾಡೋದಾದರೆ ಅವತ್ತಿದ್ದ ಪರಿಸ್ಥಿತಿಗೂ ಇವತ್ತಿದ್ದ ಪರಿಸ್ಥಿತಿಗೂ ಭಾಳ ವ್ಯತ್ಯಾಸ ಇದೆ. ನಾವು 2019ರಲ್ಲಿ NDA ಗೆದ್ದಿದ್ವಿ, 2024ರಲ್ಲೂ NDA ಗೆದ್ದಿದ್ದೀವಿ. ಅದರ ಅರ್ಥ ಅಂದರೆ ಅವತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತಿದ್ರು, BJP ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದರು. ಇವತ್ತು NDA ಅಭ್ಯರ್ಥಿಯಾಗಿ JDSನಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು, ಅವ್ರಿಗೂ ಕೂಡ ಜಯಗಳಿಸಿದೆ. ಅಂದರೆ NDAಗೆ ತಂದೆ ಆದಂಥ ಶಕ್ತಿ ಮಂಡ್ಯ ಜಿಲ್ಲೆಯಲ್ಲಿದೆ. ಅದರಿಂದ ಸಿದ್ದರಾಮಣ್ಣವ್ರು ಬೈ ಎಲೆಕ್ಷನ್ ನಿಂತಿದ್ರು, 2.25 ಲಕ್ಷ ವೋಟನ್ನು ತೆಗೆದುಕೊಂಡಿದ್ವಿ. ಭಾರತೀಯ ಜನತಾ ಪಾರ್ಟಿಯಾಗಿ ಪಕ್ಷಕ್ಕೂ ಶಕ್ತಿ ಇದೆ. NDA ಅಭ್ಯರ್ಥಿಯಾಗಿ 2 ಬಾರಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದ್ರ ಮುಖೇನ ಗಮನಾರ್ಹ ಸಾಧನೆ ಮಾಡಿದ್ದೀವಿ. ಮತ್ತು BJP ಹೊರತಾಗಿ ಮಂಡ್ಯದಲ್ಲಿ ರಾಜಕಾರಣ ಅಥವಾ ಫಲಿತಾಂಶ ಬರುತ್ತೆ ಅಂತೇಳಿ ಇವತ್ತು ಕಾಂಗ್ರೆಸ್ ಅಥವಾ ಜನತಾದಳ ಎರಡೂ ಕೂಡ ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ನಾವು ಒಂದು ಪ್ರಸ್ತುತ ಶಕ್ತಿಯಾಗಿ ಹೊರಹೊಮ್ಮಿದ್ದೀವಿ. ವಿತೌಟ್ BJP, JDS ಆಗಲಿ ಕಾಂಗ್ರೆಸ್ ಆಗಲಿ ಮಂಡ್ಯ ರಾಜಕಾರಣದ ತೀರ್ಮಾನಗಳು ಮಾಡೋ ಮಟ್ಟಿಗಂತೂ ನಾವು ನಿರ್ಲಕ್ಷ್ಯಕ್ಕೊಳಗಾಗೋಂಥ ಯಾವುದೇ ಸಂದರ್ಭ ಇಲ್ಲ. ಪ್ರಸ್ತುತವಾಗಿ BJP ಬಲಾಢ್ಯವಾಗಿದೆ, ಶಕ್ತಿಯುತವಾಗಿದೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ನೋಡಿ, ಸ್ಥಳೀಯ ಸಂಸ್ಥೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಡರ್ ಬೇಸ್ಡ್ ಪಾರ್ಟಿ. ಕಾರ್ಯಕರ್ತರೇ ಪಕ್ಷದ ಜೀವಾಳುಗಳು. ನಮಗೆ ಕಾರ್ಯಕರ್ತರ ಅಪೇಕ್ಷೆ ಗ್ರಾಮ ಪಂಚಾಯಿತಿಯಲ್ಲಿ ಸಿಂಬಲ್ ಇರಲ್ಲ. ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿರ್ತಾರೆ, ಅವ್ರನ್ನ ಚುನಾವಣೆಗೆ ಸ್ಪರ್ಧೆಗಿಳಿಸದೆ ನಾವು ನಮ್ಮ ಚುನಾವಣೆಗೆ ಮಾತ್ರ ಕಾರ್ಯಕರ್ತರನ್ನು ದುಡೀರಿ ಅಂತೇಳಿ ಹೇಳಿದ್ರೆ ತಪ್ಪಾಗುತ್ತೆ. ಹಾಗಾಗಿ ಕಾರ್ಯಕರ್ತರ ಅಪೇಕ್ಷೆ ಇದೆ. ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಬೆಂಬಲಿಗರನ್ನು ಗೆಲ್ಸ್ಕೋಬೇಕು ಅಂತೇಳಿ ಅಭ್ಯರ್ಥಿಯಾಗಿದ್ದಂಥವ್ರು ಮತ್ತು ನಮ್ಮ ಮಂಡಲದ ಅಧ್ಯಕ್ಷರುಗಳ ಅಪೇಕ್ಷೆ ಇದೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಹಾಕೊಳ್ತಾರೆ. ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವು ನಮ್ಮದೇ ಆದಂಥ ಶಕ್ತಿ ಇದೆ. ಆ ಶಕ್ತಿ ಅನುಸಾರವಾಗಿ ಸಂಘಟನೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನೀಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಅದರಂತೆ ಅವರು ಎಲ್ಲ ತಾಲೂಕ್ ಪಂಚಾಯಿತಿನೂ BJP ಹಿಡಿಯುತ್ತೆ ಅಂತೇಳಿ ನಾನು ಯಾವುದೋ ಮಂಡವಾದ ಮಾಡಲಿಕ್ಕೆ ತಯಾರಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿದೇ ಶಕ್ತಿ ಇದೆ. ನಾವು 10 ಕ್ಷೇತ್ರ ಗೆಲ್ತೀವೋ, 15 ಕ್ಷೇತ್ರ ಗೆಲ್ತೀವೋ, ಒಂದೊಂದು TPಲಿ ಅಥವಾ ZPಲಿ 8 ಗೆಲ್ತೀವೋ, 10 ಗೆಲ್ತೀವೋ, 12 ಗೆಲ್ತೀವೋ, ಅದು ಮುಂದಿನ ವಿಚಾರ. ಆದರೆ ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಮಾತನಾಡಿ, ಜನತಾದಳ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವುದನ್ನು ನೋಡಿದ್ದೇವೆ. ಅವರು ಮೊದಲು ದೊಡ್ಡ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಬಿಡಬೇಕು. ನಾವು ಕೂಡ ಮಾತನಾಡಬಹುದು, ಆದರೆ ಪಕ್ಷದ ಗೌರವಕ್ಕೆ ಚ್ಯುತಿ ಬರುತ್ತದೆ ಎಂಬ ಕಾರಣಕ್ಕೆ ಸುಮ್ಮನಿದ್ದೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೆಆರ್ಪೇಟೆ ಕ್ಷೇತ್ರದಲ್ಲಿ ಶಾಸಕ HT ಮಂಜು ಅವರು ಬಿಜೆಪಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ NDA ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುವಂತೆ ಕೇಂದ್ರದ ವರಿಷ್ಠರು ಸೂಚನೆ ನೀಡಿದ್ದರು. ಅದನ್ನು ನಾವು ಪಾಲಿಸಿದ್ದೇವೆ. ಆದರೆ ಅವರು ನಮ್ಮ ಕಾರ್ಯಕರ್ತರು ಹೋದರೆ ಹಾರ ಶಾಲು ಹಾಕಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಎಂದು ಘೋಷಿಸುತ್ತಿರುವುದು ಶಾಸಕರಿಗೆ ಶೋಭೆ ತರುವುದಿಲ್ಲ ಎಂದು ಎಚ್ಚರಿಸಿದರು. ಕಾರ್ಯಕರ್ತರು ಅಂತ ಹೇಳಿದ್ರೆ ಏನೋ ಒಂದು ಕೆಲಸಕ್ಕೆ ಹೋಗಿರ್ತಾರೆ MLA ಅವ್ರ ಹತ್ರ. ನಮ್ಮ ತಾಲೂಕಿಂದ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ನಾವು ಹೇಳಿರ್ತೀವಿ, ಹೋಗ್ರಪ್ಪ ಶಾಸಕರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಅಂತೇಳಿ. ಯಾಕೆಂದ್ರೆ ನಾವು
ನಾವು ಇದಕ್ಕೆ ಮಾಡಿದ್ದೀವಿ ಅಪಕ್ಷಕ್ಕೆ ನಾವು ನೀವು ನೋಡ್ತಾ ಇರಬೇಕು, ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟು ನಾನು ಕೊಟ್ಟಿಲ್ಲ. ಯಾಕೆಂದ್ರೆ ಅಲಯನ್ಸ್ ಆದಮೇಲೆ ನಾನು ಮಾಡಿರೋಂಥ, ನಾನು ತಂದಿರೋವಂಥ ಅನುದಾನವನ್ನು ಭೂಮಿ ಪೂಜೆ ಮಾಡ್ತಾ ಇದ್ದಾರೆ, ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ನಾವು ಅಲಯನ್ಸ್ ಆಗಿದ್ದೀವಿ ಅನ್ನೋದು ಕಾರಣಕ್ಕಾಗಿ ನಾವು ಎಲ್ಲೂ ಬಾಯಿ ಬಿಟ್ಟಿಲ್ಲ. JDS ಗೆದ್ದಿದೆ, ಹೋಗ್ರಪ್ಪ ಕೆಲಸ ಮಾಡಿಸ್ಕೊಂಬನ್ನಿ ಅಂತ ಅವ್ರು ಚಿಕ್ಕದೊಂದು ಕೆಲಸಕ್ಕೆ ಕಳಿಸಿದ್ರೆ ಅವ್ರಿಗೆ 6 ಶಾಲ ಹಾಕೋದು, ನಮ್ಮ ಪಾರ್ಟಿಗೆ ಸೇರಿದ ಅಂತ ಪೇಪರ್ನಲ್ಲಿ ಬರ್ತು. ಆತ್ಮಪೂರ್ವಕವಾಗಿ ಯಾರೂ ಹೋಗಿಲ್ಲ. ನಮ್ಮ ವಾಸಣ್ಣವ್ರಿಗೂ ಹೇಳಿಕ್ಕೆ ಬಯಸ್ತೀನಿ, ಯಾವುದೇ ಕಾರಣಕ್ಕೂ ಕೂಗೋ ಅಗತ್ಯ ಇಲ್ಲ. ನಾನು 3 ಸಾರಿ ಶಾಸಕನಾಗಿದ್ದೀನಿ, 1 ಸಾರಿ ಸಚಿವನಾಗಿದ್ದೀನಿ. ಇಡೀ ಜಿಲ್ಲೆಗೆ ಅತಿ ಹೆಚ್ಚಿನ ಫಂಡನ್ನು ತಂದು ಕೊಟ್ಟಿರೋದು ಇಡೀ ದೇಶಕ್ಕೆ ಗೊತ್ತಿದೆ. ಮುಂದೆ ಇನ್ನೂ ಶಕ್ತಿಶಾಲಿಯಾಗಿ ನಮ್ಮ ತಾಲೂಕಲ್ಲ ಜಿಲ್ಲೆಗೆ ನಾನು ಕೆಲಸ ಮಾಡುವಂಥ ಕೆಲಸಗಳನ್ನು ನಾನು ಮಾಡ್ತೀನಿ. ಎಲ್ಲ ಕಡೆ ಪ್ರೀತಮ್ ಗೌಡ್ರೆ ಜವಾಬ್ದಾರಿಯನ್ನು ತಗೊಂಡು ಪ್ರತಿಯೊಂದು ತಾಲೂಕು ಹೋಗಿ ಕೆಲಸಗಳನ್ನು ಮಾಡಿ ನಾನು ಪಕ್ಷ ಶಕ್ತಿ ತುಂಬುವಂಥ ಕೆಲಸಗಳನ್ನು ಖಂಡಿತ ಮಾಡ್ತೀನಿ. ಯಾರು ಇದಕ್ಕೆ ಧೈರ್ಯ ಬೇಡ ಅಂತ. ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಎನ್ಎಸ್ ಇಂದೇಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ಅಶ್ವಿನ್ ಗೌಡ, ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ, ಅಶೋಕ್ ಯಯರಾಮ್, ಎಸ್ಪಿ ಸ್ವಾಮಿ, ಅಶೋಕ್ ಕುಮಾರ್, ವಿಶಾಲ್ ರಘು, ಮುಡಾ ಮಾಜಿ ಅಧ್ಯಕ್ಷ ಶ್ರೀನಿವಾಸ್, ನಗರ ಘಟಕ ಅಧ್ಯಕ್ಷ ವಸಂತಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು.